ಒಬ್ಬ ರೈತ ಅಂತೇಳಿ ಇವತ್ತು ಅಧ್ಯಕ್ಷರಾಗಿದ್ದಾರೆ ಅಥವಾ ಸಂಘಟನೆ ಆಗ್ಯದ ಬಂದಾರ, ಅವ್ರಿಗೆ ನಿಜವಾಗಿಯೂ ರೈತರ ಬಗ್ಗೆ ಯಾಕೆ ಕಾಳಜಿ ಬರ್ತಾ ಇಲ್ಲ ಅಂತಂದ್ರೆ ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ ನಿಜವಾಗಿಯೂ ರೈತರು ಹೌದು ಅಲ್ಲೋ ಅನ್ನೋ ಸಂಶಯ ಬರ್ತದೆ. ಜೊತೆ ಅವ್ರು ಇವತ್ತು ಸಾಕಷ್ಟು ಗಳಿಸಿ ಹೋಗ್ಬಿಟ್ಟಿದ್ದಾರೆ, ಆರಾಮಿದ್ದಾರೆ, ಗಳಿಸ್ಯಾರ, ಅವ್ರ ಶ್ರಮ ಅದ, ಅದ್ರ ಬಗ್ಗೆ ನಮ್ಗೆ ಗೌರವ ಅದ. ಈ ವ್ಯವಸ್ಥೆಯಲ್ಲೇ ಬುದ್ಧಿವಂತರು ಯಾರಿದಾರ, ಶ್ರಮಿಕರು ಯಾರಿದ್ದಾರೆ, ಅವ್ರು ಗಳಿಸ್ತಾರೆ, ಇಲ್ಲ ಅಂತಲ್ಲ. ಆದರೆ ಹಂಗಂತೇಳಿ ಬಡ ರೈತ ಅವ್ರು ಗಳಿಸೋದು ಬೇಡ. ಯಾಕಂದ್ರೆ ಸ್ವತಃ ಜೊಲ್ಲೆಯವ್ರಿಗೆ ಗೊತ್ತದ, ಜಾರಕಿಹೊಳಿ ಅವ್ರಿಗೂ ಸಹೋದರಿಗೆ ಗೊತ್ತದ, ಇನ್ನುಳಿದವ್ರಿಗೆ ರಮೇಶ್ ಕತ್ತಿಯವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತದ ರೈತನ ಒಂದು ಎಕರೆ ಭೂಮಿಯಾಗ ಎಷ್ಟು ಬೆಳಿತಾನ, ಏನು ಮಾಡ್ತಾನೆ, ಆ ಒಂದು ಎಕರೆ ಭೂಮಿಗೆ ಎಷ್ಟು ಕಬ್ಬು ಬರ್ತದೋ ಒಂದು ಟೈಮ್ ನಾವು ಎಷ್ಟು ಕೊಡ್ತಾ ಇದ್ದೀವಿ, ಖರ್ಚು ಎಷ್ಟು ಬರ್ತದೆ ಅವ್ರಿಗೆ ಬಿಡಿ ಹೇಳಬೇಕಾಗಿಲ್ಲ. ಎವ್ರಿ ಒನ್ ಹ್ಯಾಸ್ ನೌನ್ ಇಟ್ ಹೌ ಮಚ್ ದೇ ಹ್ಯಾವ್ ಅರ್ನ್. ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ, ಯಾಕಂದ್ರೆ ಈಗ ಮಾಡಬೇಕಾಗಿತ್ತು ಇಷ್ಟೊಳಗೆ ರೈತರಿಗೆ ಒಂದು ಪ್ರತಿ ಎಕರೆಗೆ 1 ಲಕ್ಷ ರೂಪಾಯಿ ಎಲ್ಲಿ ಹೋಗ್ತದೆ ದುಡ್ಡು, ಅದು ಒಂದು ಮಿನಿಮಮ್ ಬಡ್ಡಿ ಮಾಡಿರಿ. 40,000ಕ್ಕಿಂತ ಬಡ್ಡಿ ಇಲ್ಲ, ನಬಾರ್ಡೇನೋ ಆಗ್ತದೆ, ಕಳಿಸ್ತದೆ, ನಮ್ಮ ಟ್ಯಾಕ್ಸದ ದುಡ್ಡು ಕಳಿಸ್ತಾರೆ ಅವ್ರು, ನಬಾರ್ಡದವರಾದರು. ಅಲ್ಲಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ ನಮ್ಮ ಕಡೆ ಟ್ಯಾಕ್ಸ್ ತೊಗೊಳ್ತದೆ, ಆ ಟ್ಯಾಕ್ಸ್ ದುಡ್ಡು ಹಾಕ್ತದೆ, ನಿಮ್ಗೆ ಲಾಸು ಏನಿಲ್ಲ. 260,000ಕ್ಕೆ ಮಿನಿಮಮ್ ಏನಾದರೂ ಒಂದು ಬಡ್ಡಿ ಹಾಕಿರಿ. ನಾ ಹೇಳೋದು ಒಂದೇ ಉದ್ದೇಶ, ಇದರರ್ಥ ನೀವು ಇಷ್ಟು 1 ಲಕ್ಷ ಕೊಟ್ಟರೆ ರೈತ ಉದ್ಧಾರ ಹಾಕಿರಂತಲ್ಲ, ರೈತರಿಗೆ ಉದ್ಧಾರ ಆಗೋದಿಲ್ಲ. ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಹೊರಗಿನ ಸಾಲ ಮಾಡೋದು ಕಡಿಮೆ ಆಗ್ತದೆ. ಹೊರಗೆ ಯಾರ ಕಡೆನೋ 3 ಬಡ್ಡು, 5 ಬಡ್ಡು, 10 ಬಡ್ಡು. ಇವತ್ತು ಅನೇಕ ಕೋಆಪರೇಟಿವ್ ಬ್ಯಾಂಕ್ಗಳಿದ್ದಾವೆ. ಕೋಆಪರೇಟಿವ್ ಬ್ಯಾಂಕ್ಗಳು ಯಾವುದೇ ಪ್ರಾಜೆಕ್ಟಿಗೆ ಸರಿಯಾಗಿ ಫೈನಾನ್ಸ್ ಮಾಡೋದು ಇಲ್ಲ. ನಾವು ಒಂದು 10,000 ಕೇಳಿದಾಗ 5,000 ತೊಗೊಳ್ರಿ ಅಂತ ಹೇಳ್ತಾರೆ. ಇನ್ನು 5,000ಕ್ಕೆ ಏನು ಮಾಡಬೇಕು? 10 ಲಕ್ಷ ಹೇಳಿದಾಗ 5 ಲಕ್ಷ ತೊಗೊಳ್ರಿ ಅಂತ ಹೇಳ್ತಾರೆ. ಕೋಟಿ ಕೇಳಿದಾಗ 50 ಲಕ್ಷ ತೊಗೊಳ್ರಿ ಅಂತ ಹೇಳ್ತಾರೆ. ಅದು ಎಲ್ಲ ಕೊಲ್ಯಾಟ್ರಲ್ ಮಾಡಿಕೊಂಡು ಎಲ್ಲ ಬರ್ಸ್ಕೊಂಡು ಕೈ ಕಟ್ಕೊಂಡು ಮಾಡ್ತಾರೆ, ಮಾಡಿ ಕೊಡ್ತಾರೆ. ಅದ್ರ ಅರ್ಧ ಮತ್ತು ಇನ್ನುಳಿದ ಅರ್ಧಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ 10 ರಂಗ, 5 ರಂಗ, 3 ರಂಗ, 4 ರಂಗ ಹೇಳಿದಾಗ ಬಡ್ರಿ ಹೊರಗೆ. ಶಿಕ್ಷಣ ರಂಗದ ನಮ್ಮ ಕಾನೂನು ಪುಸ್ತಕದೊಳಗೆ ಅದ್ರದ್ದು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ವೈಯಕ್ತಿಕ ತಂದಿರ್ತೀವಿ ಹೋಗಿ ಅವ್ರಿಗೆ ಗೆಳೆತನ ಕೆಡಿಸ್ಕೊಳ್ಳೋಕೆ ಮನಸ್ಸಾಗೋದಿಲ್ಲ, ಕೊಡಕ್ಕೆ ಹೋದ್ರೆ ಗಂಟು ಇರೋದಿಲ್ಲ, ಅದಕ್ಕೆ ಉತ್ಪನ್ನ ಬರೋದಿಲ್ಲ. ಇವೆಲ್ಲ ಪರಿಸ್ಥಿತಿ ಇದಾವೆ. ಇನ್ನು ತಿಳ್ಕೊಂಡು ಇವತ್ತು ನಮ್ಮ DCC ಬ್ಯಾಂಕಿನ ಡೈರೆಕ್ಟರ್ಸ್ಗಳು ಯಾಕೆ ಚಿಂತನೆ ಮಾಡಿ ನಮ್ಮ ಡೈರೆಕ್ಷನ್ ಅಷ್ಟೇ ಐತ್ರಿ, 40,000 ಅಷ್ಟೇ, ಅರೆ ಉಳಿದ 60,000 ಕೊಡಬಾರ್ದು ಅಂತಿಲ್ಲ.